ನಮಸ್ಕಾರ ಕನ್ನಡಿಗರೇ, ಬೆಳಗಿನ ಶುಭೋದಯ. ಗುರು, ನಾವು ನಿನ್ನೆ ಮಧ್ಯಾಹ್ನ ಡೆಲ್ಲಿ ರೈಲ್ವೆ ಸ್ಟೇಷನ್ ಇಂದ ಬಿಟ್ಟಿದ್ದು. ಡೆಲ್ಲಿ ರೈಲ್ವೆ ಸ್ಟೇಷನ್ ಇಂದ ಸೀದಾ ಬಸ್ನ ಹತ್ಕೊಂಡು ಅಲ್ಲೊಂದು ದೊಡ್ಡ ಪದ್ಧತಿ ಆಯ್ತು, ಅದನ್ನ ಹೇಳ್ತೀನಿ ನಾನು ನಿಮ್ಗೆ. ನಾವಿದ್ದೀವಿ ಹರಿದ್ವಾರದಲ್ಲಿ. ಹರಿದ್ವಾರ ಅಂದ್ರೆ ಏನು ಅಂತ ಗೊತ್ತಿಲ್ವಾ? ಹೇಳ್ತೀನಿ ಕೇಳಿ. ಹರಿ ಅಂದ್ರೆ ದೇವ್ರು, ದ್ವಾರ ಅಂದ್ರೆ ಬಾಗಿಲು. ದೇವರೆಡೆಗೆ ಇರುವಂತ ಬಾಗಿಲೇ ಈ ಹರಿದ್ವಾರ. ಇಂಥ ಹರಿದ್ವಾರಕ್ಕೆ ಸ್ವಾಗತ, ಸುಸ್ವಾಗತ. ಗುರು, ಈ ಒಂದು ಪ್ರದೇಶನ ಅಷ್ಟು ವರ್ಷಗಳಿಂದ ಕಾಪಾಡ್ಕೊಂಡ್ ಬಂದಿರುವಂತ ದೇವ್ರು ಯಾವ್ದಪ್ಪ ಇಲ್ಲಿ ನೆಲೆ ನಿಂತಿರೋದು ಅಂದ್ರೆ ಅದು ಭಗವಾನ್ ಸರ್ವಶಕ್ತನಾದಂತ ವಿಷ್ಣು. ಮತ್ತೆ ನೀವೇನ್ ನೋಡ್ತಾ ಇದ್ರಲ್ಲ ನನ್ನ ಹಿಂದೆ ಏನ್ ನದಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ನದಿನೇ ಪವಿತ್ರವಾದಂತ ಗಂಗೆ. ಹಿಮಾಲಯದ ತಪ್ಪಲಿಂದ ಹರ್ಕೊಂಡ್ ಬರುವಂತ ಗಂಗೆನ ಇವತ್ತು ನೀವು ನೋಡ್ತಾ ಇದ್ದೀರಾ. ಗಂಗೆ, ಪವಿತ್ರವಾದಂತಹ ಗಂಗೆ, ಹಿಮಾಲಯದ ಮಡಿಲ ಗಂಗೋತ್ರಿಯಲ್ಲಿ ಜನಿಸಿ ಭಗೀರಥಿ, ಅಲ್ಕಂಡ ನದಿಗಳ ಸ್ಪರ್ಶವನ್ನು ಮಾಡಿ ಋಷಿಗಳ ತಪಸ್ಸಿಗೆ ಒಲಿದಂತ ಗಂಗೆ. ಹರಿದ್ವಾರದ ಜನಗಳ ಪಾಪ ಪುಣ್ಯಗಳನ್ನು ತೊಳೆದು ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆದು ಬಾಂಗ್ಲಾದೇಶದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುವಂತ ಪವಿತ್ರವಾದಂಥ ಗಂಗೆ. ಇದು ಹಿಂದೂ ಜನರ ತೀರ್ಥಯಾತ್ರೆಯ ಆರಂಭಿಕ ಸ್ಥಳ. ಈ ಪವಿತ್ರವಾದಂತ ಗಂಗಾ ಮಾತೆಯ ಸ್ನಾನವನ್ನ ಯಾರಾದ್ರೂ ಇಷ್ಟು ದೂರ ಬಂದು ಮಿಸ್ ಮಾಡ್ಕೊಂತಾರ ಗುರು. ಅದಕ್ಕೇನೆ ನಾನು ರೂಮ್ ಮಾಡಿದ್ರು ಲಗೇಜ್ ಸಮೇತವಾಗಿ ಬಂದ್ಬಿಟ್ಟಿದ್ದೀನಿ ಬೆಳಗ್ಗೆ ಸ್ನಾನ ಮಾಡಕ್ಕೆ. ನೋಡ್ಬೋದು, ಎಲ್ಲ ಸ್ನಾನ ಮಾಡ್ತಾವ್ರೆ. ನಾವು ಹೋಗಿ ಇವಾಗ ಸ್ನಾನ ಮಾಡೋಣ. ಎಷ್ಟು ವರ್ಷದ ಕನಸು ಗೊತ್ತಾ ಗುರು ಇದು? ನನ್ನ ಹಿಂದೆ ಇದೆ ಹಿಮಾಲಯದಿಂದ ಹರಿದು ಬರುವಂತ ನೀರು. ಎಷ್ಟು ಕೋಲ್ಡ್ ಆಗಿರುತ್ತೋ ಗೊತ್ತಿಲ್ಲ. ಇಲ್ಲಂತೂ ವೆದರ್ ಕಂಡೀಷನ್ ಹೇಳೋದಾಯ್ತು ಅಂದ್ರೆ ಬಿಸಿಲೇ ಇದೆ, ಅಷ್ಟೊಂದೇನು ತಣ್ಣಗೆ ಅನಿಸ್ತಾ ಇಲ್ಲ, ಫೀಲ್ ಆಯ್ತಾ ಇಲ್ಲ. ನೋಡೋಣ, ಇನ್ನು ನಾಳೆ ಕೇದಾರ್ನಾಥ್ ಹೋಗ್ಬೇಕಲ್ಲ, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹೋಗಿ ಬನ್ನಿ, ನಾವು ಹೋಗಿ ಸ್ನಾನ ಮಾಡೋಣ. ನೋಡ್ಬೋದು ನೀವು, ಮೊದಲನೇದಾಗಿ ಈ ಪವಿತ್ರವಾದ ಗಂಗಾ ಮಾತೆನ ಕೈಯಲ್ಲಿ ಸ್ಪರ್ಶಿಸೋಣ. ಹಬ್ಬ ಹಬ್ಬ ಹಬ್ಬ, ಏನ್ ತಣ್ಣಗೈತೆ ಗೊತ್ತಾ ನೀರು. ಅಯ್ಯೋ, ಫುಲ್ಲು ತಣ್ಣಗೈತೆ ಗುರು ನೀರು. ಯಾಕೆ ಹೇಳ್ತೀರಾ? ಮಂಜುಗೆಡ್ಡೆ ಆಗೋಯ್ತಿಲ್ಲ ಇವತ್ತು. ನೋಡ್ರಿ, ಹಾ ಎಷ್ಟು ತಣ್ಣಗೈತೆ ಗೊತ್ತಾ ನೀರು. ನೋಡ್ರಿ, ನೀರು ನೋಡಕ್ಕೆ ಈ ತರ ಒಳ್ಳೆ ಕ್ಲೀನ್ ಆಗಿಲ್ಲ ಅನಿಸ್ತಾ ಇದೆ ಗುರು. ಇಲ್ಲ, ಐಸಿಂದ ಡೈರೆಕ್ಟ್ ಆಗಿ ಬಂದಿರೋ ನೀರು ಅನ್ಕೊಂತೀನಿ, ಅದಕ್ಕೆ ಫುಲ್ಲು ತಣ್ಣಗೈತೆ. ಬೈಕೈಯೆಲ್ಲ ಕುಣಿತಾ ಐತೆ ಗುರು, ಅಷ್ಟು ತಣ್ಣಗೈತೆ ನೀರು ಅಂತೂ. ಇಳಿಯೋಕ್ಕೆಲ್ಲ ಒಂಥರ ಅನಿಸ್ತೈತೆ. ಆದ್ರೂ ಇಳಿಯೋಣ. ಪವಿತ್ರವಾದ ಇಷ್ಟು ದೂರ ಬಂದ್ಬಿಟ್ಟು ಸ್ನಾನ ಮಾಡ್ದಂಗೆ ಹೋದ್ರೆ ಹೆಂಗೆ? ಇಳಿದು ಸ್ನಾನ ಮಾಡೇ ಬಿಡೋಣ. ಪವಿತ್ರವಾದ ಗಂಗೆನ ಕೈ ಇಟ್ಕೊಂಡಿದ್ದೀವಿ. ಫುಲ್ಲು ಹಿಮ್ಮತ್ತರ ಆಗ್ಬಿಟ್ಟಿದೆ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಈ ಥರ ಕಂಬಿ ಹಾಕಿರ್ತಾರೆ. ನೀರು ಫೋರ್ಸಾಗಿ ಬರೋದ್ರಿಂದ ಈ ಕಂಬಿ ಹಿಡ್ಕೊಂಡು ನೀವು ಈಸಿಯಾಗಿ ಸ್ನಾನ ಮಾಡ್ಬೋದು. ಗುರು, ಫೈನಲ್ ಆಗಿ ಪವಿತ್ರವಾದ ಗಂಗೆಯಲ್ಲಿ ಸ್ನಾನ ಮಾಡಿದ್ದಾಯ್ತು. ಬೆಳಗ್ಗೆ ಒಳ್ಳೆ ಫುಡ್ನ ರೆಡಿ ಮಾಡ್ತಾರೆ ಕಡ್ಲೆಗಳಲ್ಲಿ. ಇವರೆಲ್ಲ ಮಾರಿ ಇಲ್ಲಿ ಮಾರಾಟನ ಮಾಡ್ತಾರೆ, ನೋಡ್ಬೋದು. ಎಲ್ಲರೂ ಖುಷಿ ಆಗ್ಬಿಟ್ಟವ್ರೆ. ನೋಡ್ರಿ, ಇದೇ ದಾರಿಲಿ ಸ್ವಲ್ಪ ದೂರ ಒಳಗಡೆ ನಡ್ಕೊಂಡೋದ್ರೆ ದೇವಸ್ಥಾನ ಸಿಗುತ್ತೆ. ನೋಡ್ರಿ, ಇವರೆಲ್ಲ ಮಾಡ್ತಾವ್ರ ಆಗ್ಲೇ. ಹರಿದ್ವಾರದ ಫೇಮಸ್ क्या है भाई इसका नाम? छोले कुलचे. छोले कुलचे ಇದೆ ಮಾಡ್ತಾವ್ರೆ. ಸಗದಾಗಿರ್ತದೆ, ತಿನ್ನೋಣ ಅಂತ ಇವರೇ ಮಾಡೋದಿಲ್ಲ. ಏನೋ ಕೊಪ್ಪ ಮಸಾಲೆ ಎಲ್ಲ ಹಾಕ್ತಾವ್ರೆ, ಹಾಕಿ ಮಾಡ್ತಾವ್ರೆ.
ಇದು ಇಲ್ಲಿ ಟ್ರೆಡಿಷನಲ್ ಫುಡ್, ಅದಕ್ಕೆ ನಾವು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಅದನ್ನ ಬಿಸಿ ಮಾಡ್ಬಿಟ್ಟು ಬೇರೆ ಕೊಡ್ತಾವ್ರೆ. अच्छा के लंबा पहले प्लेट कर दो ताकि खाना क्या प्लेट के लिए क्या 好，थोड़े बच्चे थोड़े तो ಗಾಯ್ಸ್ ಬಂದೇ ಬಿಡ್ತು ನೋಡುವ ನೀವು. ಹರಿದ್ವಾರದ ಫೇಮಸ್ ಟ್ರೆಡಿಷನಲ್ ಫುಡ್ ಚೋಲೆ ಕುಲ್ಕೆ ಇವತ್ತು ನಮ್ಮ ಕೈಯಲ್ಲಿ ಐತೆ. ಇವಾಗ ನಾವು ಇದನ್ನ ಟ್ರೈ ಮಾಡೋಣ ಗಾಯ್ಸ್. ಈ ಚೋಲೆ ಕುಲ್ಕೆನ ಇವಾಗ ನಾವು ಟ್ರೈ ಮಾಡೋಣ. ನೋಡುವುದು ಬಂತರ ಫುಲ್ ಮೆತ್ತೈತೆ. ನಮ್ಮೂರಲ್ಲಿ ದೊಡ್ಡ ದೊಡ್ಡ ಬನ್ನಿ ಇರುತ್ತಲ್ವಾ, ಅದೇ ತರ ಇದು ಸಣ್ಣ ಸಣ್ಣ ಮೆತ್ತಿರೋ ಬನ್ನಿಗೆ ಚೋಲೆ ಕುಲ್ಕೆನ ಹಿಂಗೆ ಹಾಕೊಬೇಕು. ಸ್ವಲ್ಪ ತೋರಿಸ್ತೀನಿ ನೋಡಿ. ಚೋಲೆ ಕುಲ್ಕೆನ ಹಿಂಗೆ ತಗೊಂಡು ಆಮೇಲೆ ಹಿಂಗೆ ಹಾಕೊಬೇಕು. ಮೇಲ್ಗಡೆ ಹಿಂಗೆ ಹಾಕೊಂಡು ಸ್ವಲ್ಪ ಆನಿಯನ್ನ ತಗೊಂಡು ಇದ್ರ ಮೇಲೆ ಹಾಕೊಡೋಣ. ಆನಿಯನ್ ಹಾಕೊಂಡಿದ್ದಾಯ್ತು. ಇದನ್ನ ಎತ್ತಿ ಬಾಯಿಗೆ ಇಡೋದು. ಇವಾಗ ಎತ್ತಿ ಬಾಯಿಗೆ ಇಟ್ಕೊಳ್ಳೋಣ. ಜೈ ನಿತ್ಯಾನಂದ. ಚೆನ್ನಾಗಿದೆ. ದೇವಸ್ಥಾನದಿಂದ ಬರ್ತಾ ರೋಡಲ್ಲೇ ಇಲ್ಲೇ ಸೈಡಲ್ಲಿ ಹಾಕ್ತಿರ್ತಾರೆ. ಚೆನ್ನಾಗಿರ್ತದೆ ಟ್ರೆಡಿಷನಲ್ ಫುಡ್. ಒಂದೊಂದ್ ಕಡೆ ಬಂದಾಗೆಲ್ಲ ಒಂದೊಂದ್ ಕಡೆ ಟ್ರೈ ಮಾಡ್ತಾ ಇರ್ಬೇಕು. ಇಷ್ಟ ಆಯ್ತಿದ್ದು ಒಂಥರ ಬನ್ನಿಗೆ ಯಾವ ತರ ಒಂದು ಕಾಲ್ ಸಾಂಬಾರ್ ಹಾಕಂತಿಂದ ಹೆಂಗಿರ್ತದಲ್ಲ ಸೇಮ್ ಅದೇ ತರ ಇದೆ. ಚೆನ್ನಾಗಿದೆ. ಈರುಳ್ಳಿನ ಅಷ್ಟೇ ಚೆನ್ನಾಗಿದೆ. ನೀವು ಅಷ್ಟೇ ಬಂದಾಗ ಒಂದ್ಸಲ ಮಸ್ತ್ ಟ್ರೈ ಮಾಡಿ. ಬರೀ 50 ರೂಪಾಯಿ ಅಷ್ಟೇ. 50 ರೂಪಾಯಿ ಕೊಟ್ಟರೆ ಒಳ್ಳೆ ಸ್ವಲ್ಪ ಹುಡ್ಕೆ ಕೊಡ್ತಾರೆ. ಇದನ್ನ ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಫೈನಲ್ ಆಗಿ ಟ್ರೈ ಮಾಡಿದಾಯ್ತು. ಹರಿದ್ವಾರ್ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಪಯಣ ಕೇದಾರ್ನಾಥ್ ಕಡೆ ಬನ್ನಿ ಹೊರಡೋಣ.